ಈ ಮಕ್ಳಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇಲ್ವಾ? 5 ನಿಮಿಟ್ಸ್ ಮ್ಯಾಜಿಕ್ ಮಾಸ್ಟರ್. ಸರಿ, ನೀವೆಲ್ಲ ಹುಷಾರಾಗಿ ಆಡ್ಕೊಳ್ಳಿ. ಅಲ್ಲಿ ಹೋಗಿ 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 ನಡಿ. ಮ್ಯಾಜಿಕ್ ಮಾಸ್ಟರ್ ನಾಳೆ ತೇಜಿ ಪಪ್ಪನ್ ಬರ್ತಾಳೆ. ಓ ನೈಸ್, ವೆರಿ ಗುಡ್. ನಾನು ಅವ್ರಿಗೆ ಗಿಫ್ಟ್ ಕೊಡ್ಬೇಕು ಅಂತಿದ್ದೀನಿ. ಹೆಲ್ಪ್ ಮಾಡ್ತೀರಾ? ಹೇಳು, ಏನ್ ಬೇಕು, ನಾನೇ ಕೊಡಿಸ್ತೀನಿ. ಶಾಪಲ್ಲಿ ಸಿಗೋ ಗಿಫ್ಟ್ ಬೇಡ, ಮತ್ತೆ ನಾನು ನನ್ನ ಕೈಯಾರನೇ ಗಿಫ್ಟ್ ಮಾಡ್ಕೊಡ್ಬೇಕು. ಆರ್ಡ್ವರ್ಕ್ ತರದ್ದು ಏನ್ ಗಿಫ್ಟ್ ಕೊಡ್ಲಿ? ಈ ನೇಚರೇ ದೊಡ್ಡ ಗಿಫ್ಟು. ಈ ನೇಚರ್ ಸುತ್ತ ಏನೇನಿದೆಯೋ ಅದೆಲ್ಲ ಯೂಸ್ ಮಾಡಿಕೊಂಡು ಸೂಪರ್ ಆಗಿರೋ ಒಂದು ಆರ್ಟ್ ವರ್ಕ್ ಮಾಡೋಣ. ತೇಜಿ ಪಪ್ಪನ್ಗೆ ಇಷ್ಟ ಆಗುತ್ತಾ? ಟ್ರೈ ಮಾಡೋಣ. ನನ್ ಕೊಡೋ ಗಿಫ್ಟ್ ತೇಜು ಪಪ್ಪನ್ಗೆ ಇಷ್ಟ ಆಗ್ಲೇಬೇಕು. ಪುಟ, ನಿಂಗೆ ತೇಜು ಪಾಪ ಅಂದ್ರೆ ಇಷ್ಟನಾ? ಓ, ತುಂಬಾ ಇಷ್ಟ. ನನ್ನ ಪ್ಲಾನ್ನೇ ಕದ್ದು ಅದನ್ನೇ ಸ್ವಲ್ಪ ಚೇಂಜ್ ಮಾಡಿ ಜಯಚಂದ್ರ ಸರ್ ಹತ್ರ ಹೇಳಿದ್ದಾರೆ. ಕಳ್ತನ ಮಾಡಿದ್ದಲ್ದೆ ನನ್ನನ್ನೇ ಆಡ್ಕೊಂಡು ನಗ್ತಾರೆ. ನನಗ್ ಬರ್ತಿರೋ ಕೋಪಕ್ಕೆ ವಿಕ್ರಾಂತ್ ಅವ್ರು ಈ ಮಟ್ಟಕ್ಕೆ ಇಳಿತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಎಸ್ ಮೇಡಮ್. ಸರಿಯಾಗಿ ಯೋಚನೆ ಮಾಡಿ ಹೇಳಿ, ನನ್ನ ಕ್ಯಾಬಿನ್ಗೆ ಯಾರಾದ್ರೂ ಬಂದಿದ್ರಾ? ಇಲ್ಲ ಮೇಡಮ್, ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡಿ, ಸತ್ಯ ಹೇಳಿ. ಇಲ್ಲ ಅಂದ್ರೆ ಮನೆಗೆ ಕಳಿಸ್ಬಿಡ್ತೀನಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಯಾರಾದ್ರೂ ಬಂದಿದ್ರಾ ಅಂತ ಕೇಳ್ತಿದ್ದೀನಿ. ಬಂದಿಲ್ಲ ಮೇಡಮ್, ಯಾರೂ ಬಂದಿರಲಿಲ್ಲ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಮಿಸ್ ಆಗಿದೆ. ಯಾರು ಬರ್ದೇ ಇದ್ರೆ ಅದೇನು ಹಾರ್ಕೊಂಡು ಹೋಗುತ್ತಾ? ನಿಮ್ಗೆ ಯಾರಾದ್ರೂ ಸುಳ್ಳು ಹೇಳಿ ಅಂತ ಹೇಳ್ಕೊಟ್ಟಿದ್ರಾ? ನಿಜವಾಗ್ಲೂ ಯಾರೂ ಹೇಳ್ಕೊಟ್ಟಿಲ್ಲ ಮೇಡಮ್, ನನಗೆ ಗೊತ್ತಿಲ್ಲ ಮೇಡಮ್. ನಾನು ಈ ಕಡೆ ಬಂದೇ ಇಲ್ಲ ಮೇಡಮ್. ಪ್ಲೀಸ್ ಮೇಡಮ್, ನಿಮ್ಮ ಕೈ ಮುಗಿತೀನಿ, ನನ್ನ ಕೆಲಸನ ತೆಗಿಬಿಡಿ ಮೇಡಮ್. ಸರಿ, ಹೋಗಿ. ಯಾರು ಬಂದಿಲ್ಲ ಅಂದಮೇಲೆ ಡಾಕ್ಯುಮೆಂಟ್ ಎಲ್ಲ ಎಲ್ಲಿಗೆ ಹೋಗುತ್ತೆ? ನಾನೇ ಏನಾದರೂ ಮಿಸ್ ಮಾಡ್ಕೊಂಡ? ಅಲ್ಲ, ಒಂದ್ ವೇಳೆ ನಾನು ಮಿಸ್ ಮಾಡ್ಕೊಂಡಿದ್ರು ವಿಕ್ರಾಂತ್ ಅವ್ರಿಗೆ ನನಗ್ ಬಂದ ಐಡಿಯಾನೇ ಬರೋದಕ್ಕೆ ಹೇಗ್ ಸಾಧ್ಯ? ಅಲ್ಲ, ಮೋಸ್ಟ್ಲಿ ವಿಕ್ರಾಂತ್ ಅವರು ಅಟೆಂಡರ್ನ ಯಾಮಾರಿಸಿ ಆ ಫೈಲ್ ಎತ್ಕೊಂಡು ಹೋದ್ರು ಅನ್ಸುತ್ತೆ. ನನ್ನ ಪ್ಲಾನ್ನ ಇಂಪ್ರೂವೈಸ್ ಮಾಡಿ ಜಯಚಂದ್ರ ಸರ್ ಹತ್ರ ಹೇಳಿ ನನ್ನ ಪ್ಲಾನ್ ಅಂತ ಸುಳ್ಳು ಹೇಳ್ತಿದ್ದಾರೆ. ಇವ್ರನ್ನ ಅದ್ ಯಾರ IAS ಆಫೀಸರ್ ಮಾಡಿದ್ರು? ಮನುಷ್ಯನ್ಗೆ ಸ್ವಲ್ಪನಾದ್ರೂ ವರ್ಕ್ ಎಥಿಕ್ಸ್ ಬೇಡ್ವಾ? ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು ಮೇಡಮ್ ಅವರ. ಮೇಡಮ್, ನೀವು ಹೇಳ್ದಂಗೆ ಕೈದಿಗಳ ನಂಬರ್ನ ಕಂಟಿನ್ಯೂಸ್ ಆಗಿ ಟ್ರೇಸ್ ಮಾಡ್ತಾ ಇದ್ದೀವಿ. ವೆರಿ ಗುಡ್. ಇನ್ನಾದ್ರೂ ಸಿಕ್ತಾ? ಮೇಡಮ್, ನೀವು ಹೇಳ್ದಂಗೆ ಎಲ್ಲ ಆಚೆ ಬಂದ ತಕ್ಷಣ ಲಿಂಕ್ ಆಗಿದೆ ಅನ್ಸುತ್ತೆ ಮೇಡಮ್. ಹೌದಾ? ಹೌದು ಮೇಡಮ್ ಅವರ.
ನಾನು ನಿಮಗೆ ಕೊಟ್ಟಿರೋ 10 ಜನ ಕೈದಿಗಳ ಲಿಸ್ಟಲ್ಲಿ 6 ಜನದ ಲೊಕೇಶನ್ ಒಂದೇ ಕಡೆ ಟ್ರ್ಯಾಕ್ ಆಗ್ತಾ ಇದೆ. ಅಂದ್ರೆ ಇಲ್ಲೀಗಲ್ ಆಕ್ಟಿವಿಟಿ ನಡೀತಿರೋ ಜಾಗ ಅಂತಾಯ್ತು. ಅದೇಂಗೆ ಹೇಳ್ತೀರಾ ಮೇಡಮ್? ಹೇಗೆ ಅಂದ್ರೆ ಇಂಥ ದಂಧೆಗಳನ್ನೆಲ್ಲ ಒಬ್ರೇ ಮಾಡೋದಕ್ಕಾಗಲ್ಲ, ಜನಗಳ ಗುಂಪು ಬೇಕು. ಅದಕ್ಕೆ ಹೋಗ್ತಿರೋರು ಇಲ್ಲಿರೋ ಲೋಕಲ್ ಖೈದಿಗಳು, ಲೋಕಲ್ ರೌಡಿಗಳು. ಇಷ್ಟು ಜನರ ಲೊಕೇಶನ್ ಒಂದೇ ಕಡೆ ಟ್ರ್ಯಾಪ್ ಆಗ್ತಿದೆ ಅಂದ್ರೆ ಅವರೆಲ್ಲ ಒಂದೇ ಕಡೆ ಸೇರಿದ್ದಾರೆ ಅಂತ ಅರ್ಥ. ನಾವು ಅವ್ರ ಲೊಕೇಶನ್ಗೆ ಹೋದ್ರೆ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬಹುದು. ನಡೀರಿ ಹೋಗೋಣ. ಮೇಡಮ್ ಈಗ್ಲಾ? ವಿಕ್ರಾಂತ್ ಸರ್ಗೆ ಅವ್ರಿಗಿದನ್ನೆಲ್ಲ ಅಪ್ಡೇಟ್ ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲ ಅಂದ್ರೆ ನಮ್ಮ ಪ್ರಯತ್ನನೆಲ್ಲ ಹಾಳು ಮಾಡ್ತಾರವರು. ಮೇಡಮ್, ಮೊನ್ನೆ ನಾ ಹೇಳ್ದೆ ಮುಂದುವರೋದಕ್ಕೆ ಬೈಸ್ಕೊಂಡಿದ್ದೀನಿ. ಮತ್ತೆ ಈಗಲೂ ಹಾಗೆ ಮಾಡಿದ್ರೆ ಹೇಗೆ ಮೇಡಮ್? ಇನ್ಸ್ಪೆಕ್ಟರ್, ಅವ್ರಿಗಿಂತ ಮೇಲಿರೋರು ನಮ್ ಬಾಸ್ ಜಯಚಂದ್ರ ಸರ್. ಅವ್ರ ಮುಂದೆ ವಿಕ್ರಾಂತ್ ಅವರು ಈ ಪ್ಲಾನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅವ್ರು ಇದನ್ನ ಅಪ್ರೂವ್ ಮಾಡಿದ್ದಾರೆ. ನಾನು ಅವತ್ತು ಹೇಳಿದ್ದೀನು, ಇವತ್ತು ಹೇಳ್ತೀನಿ. ಇದರಿಂದ ನಿಮಗೆ ಏನೇ ಸಮಸ್ಯೆ ಆದ್ರೂ ಅದ್ರ ಹೊಣೆ ನಾನ್ ತಗೋತೀನಿ. ನಾನೇ ನಿಮಗೆ ಹೇಳಿದ್ನಲ್ಲ, ಈ ಪ್ಲಾನ್ ಓಕೆ ಆದ್ರೆ 15ರಿಂದ 20 ಜನ ಪೊಲೀಸರು ಬೇಕಾಗ್ತಾರೆ ಅಂತ. ರೆಡಿ ಇದ್ದಾರಾ? ಹಾ, ರೆಡಿ ಇದ್ದಾರೆ ಮೇಡಮ್. ಮತ್ಯಾಕ್ ತಡ, ಲೆಟ್ಸ್ ಗೋ. ಒಂದ್ ನಿಮಿಷ, ನಾವು ನೀವು ಈ ತರ ಡೈರೆಕ್ಟ್ ಆಗಿ ಹೋಗೋದ್ ಬೇಡ. ಯಾಕೆ ಮೇಡಮ್? ಯಾಕಂದ್ರೆ ಸಮಾಜಘಾತಕ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ತಡೆಯೋರು ಯಾರು ಅಂತ ಅವ್ರಿಗೆ ಗೊತ್ತಿರುತ್ತೆ. ನಿಮ್ಮ ಮುಖ ಪರಿಚಯ ಅವ್ರಿಗಿರುತ್ತೆ. ಒಂದ್ ವೇಳೆ ನಾವ್ ಹೀಗೆ ಡೈರೆಕ್ಟ್ ಆಗಿ ಹೋದ್ರೆ ಅವ್ರು ನಮ್ಮನ್ನ ಈಸಿಯಾಗಿ ಕಂಡುಹಿಡಿತಾರೆ. ಆದ್ರೆ ವಾವ್ ಮೇಡಮ್, ಸೂಪರ್. ಎಂತ ಐಡಿಯಾ ಕೊಟ್ರಿ. ಆಕ್ಚುಲಿ ಈ ಐಡಿಯಾ ನಂದಲ್ಲ, ವಿಕ್ರಾಂತ್ ಅವ್ರದ್ದು. ನನ್ನ ಐಡಿಯಾನ ಅವರು ಇಂಪ್ರೂವೈಸ್ ಮಾಡ್ಕೊಂಡಿದ್ದಾರೆ. ವಾವ್, ಎಕ್ಸಲೆಂಟ್ ಆಗಿದೆ ಮೇಡಮ್. ವಿಕ್ರಾಂತ್ ಅವರೇ, ನನ್ ಪ್ಲಾನ್ನ ಕದ್ದು ಜಯಚಂದ್ರ ಸರ್ ಮುಂದೆ ಸಬ್ಮಿಟ್ ಮಾಡಿದ್ದೀರಾ? ಈಗ ನೋಡಿ, ನನ್ ಪ್ಲಾನ್ ಜೊತೆಗೆ ನಿಮ್ ಪ್ಲಾನ್ನು ಕದ್ದು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಇನ್ಸ್ಪೆಕ್ಟರ್, ಎಲ್ಲ ಪೊಲೀಸ್ ಫೋರ್ಸ್ಗೂ ಅಲರ್ಟ್ ಆಗಿರೋದಕ್ಕೆ ಹೇಳಿ. ಅವ್ರಿಗೆ ಲೊಕೇಶನ್ ಕಳ್ಸ್ಕೊಡಿ. ಎಲ್ರೂ ಬರ್ಲಿ, ನಾವಿಲ್ಲಿಂದ ಹೊರಡೋಣ. ಬನ್ನಿ. ಸರಿ ಮೇಡಮ್. ನನ್ಕಿನ್ನ ಜಾಸ್ತಿ ಇಷ್ಟನಾ? ಇಲ್ಲಪ್ಪ, ನೀವೇ ಜಾಸ್ತಿ ಇಷ್ಟ. ಮತ್ತೆ ತೇಜು ಪಾಪನ್ಗೆ ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಂಡು ಯಾಕೆ ಮಾಡ್ತಿದ್ಯಾ? ಮೊದಲು ನಾನು ಅವ್ರನ್ನ ಕೆಟ್ಟವ್ರು ಅನ್ಕೊಂಡಿದ್ದೆ. ಈಗ ಅವರು ಒಳ್ಳೆಯವ್ರು ಅಂತ ಗೊತ್ತಾಯ್ತದಕ್ಕೆ.